ಹಿಮೋಗ್ಲೋಬಿನ್ ಕಡಿಮೆಯಾದರೆ ದೇಹ ಕೊಡುವ ಎಚ್ಚರಿಕೆಗಳು: ದಿನವಿಡೀ ಸುಸ್ತು, ತಲೆ ಸುತ್ತುವುದು, ಉಸಿರಾಟದ ತೊಂದರೆ ಅಥವಾ ಮುಖ ಬಿಳಿಯಾಗಿರುವಂತೆ ಕಾಣಿಸುತ್ತಿದೆಯೇ? ಹಾಗಿದ್ದರೆ ಇದು ರಕ್ತಹೀನತೆ ಅಥವಾ ಅನಿಮಿಯದ ಲಕ್ಷಣವಾಗಿರಬಹುದು. ಅನಿಮಿಯಾ ಎಂದರೆ ದೇಹದಲ್ಲಿ ಸಾಕಷ್ಟು ಆರೋಗ್ಯಕರ ಕೆಂಪು ರಕ್ತ ಕಣಗಳು ಅಥವಾ ಹಿಮೋಗ್ಲೋಬಿನ್ ಇಲ್ಲದಿರುವ ಸ್ಥಿತಿ. ಹಿಮೋಗ್ಲೋಬಿನ್ ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕವನ್ನು ತಲುಪಿಸುವ ಕೆಲಸ ಮಾಡುತ್ತದೆ. ಇದು ಕಡಿಮೆಯಾದರೆ ದೇಹ ದುರ್ಬಲವಾಗಲು ಆರಂಭಿಸುತ್ತದೆ. ಮಹಿಳೆಯರಲ್ಲಿ ರಕ್ತಹೀನತೆ ಉಂಟಾಗಲು ಪ್ರಮುಖ ಕಾರಣವೆಂದರೆ ಕಬ್ಬಿಣಾಂಶದ ಕೊರತೆ, ಅಧಿಕ ಋತುಸ್ರಾವ, ಗರ್ಭಧಾರಣೆ, ಹೆರಿಗೆಯ ನಂತರದ ರಕ್ತ ನಷ್ಟ, ಕಬ್ಬಿಣಾಂಶಯುಕ್ತ ಆಹಾರದ ಕೊರತೆ ಮತ್ತು ದೇಹವು ಕಬ್ಬಿಣಾಂಶವನ್ನು ಸರಿಯಾಗಿ ಹೀರಿಕೊಳ್ಳದಿರುವುದು ಪ್ರಮುಖ ಕಾರಣಗಳಾಗಿವೆ. ರಕ್ತಹೀನತೆಯ ಲಕ್ಷಣಗಳಲ್ಲಿ ಅತಿಯಾದ ಆಯಾಸ, ದುರ್ಬಲತೆ, ತಲೆನೋವು, ತಲೆ ಸುತ್ತುವುದು, ಉಸಿರಾಟದ ತೊಂದರೆ, ಹೃದಯ ಬಡಿತ ವೇಗವಾಗುವುದು, ಕೈ-ಕಾಲು ತಣ್ಣಗಾಗುವುದು ಮತ್ತು ಕೂದಲು ಉದುರುವುದು ಸೇರಿವೆ. ಹಾಗಾದರೆ ಇದನ್ನು ತಡೆಗಟ್ಟುವುದು ಹೇಗೆ? ಮೊದಲಿಗೆ ಕಬ್ಬಿಣಾಂಶ ಹೆಚ್ಚಿರುವ ಆಹಾರಗಳನ್ನು ಸೇವಿಸಿ. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಬೀಟ್ರೂಟ್, ಖರ್ಜೂರ, ಒಣದ್ರಾಕ್ಷಿ, ಮೊಟ್ಟೆ, ಮಾಂಸ ಮತ್ತು ಬೇಳೆಕಾಳುಗಳನ್ನು ಆಹಾರದಲ್ಲಿ ಸೇರಿಸಿ. ವಿಟಮಿನ್ ಸಿ ಇರುವ ಕಿತ್ತಳೆ, ನಿಂಬೆಹಣ್ಣು ಮುಂತಾದವುಗಳನ್ನು ಸೇವಿಸಿದರೆ ಕಬ್ಬಿಣಾಂಶ ದೇಹಕ್ಕೆ ಉತ್ತಮವಾಗಿ ಹೀರಿಕೊಳ್ಳುತ್ತದೆ. ಆದರೆ ನಿರಂತರ ಆಯಾಸ ಅಥವಾ ಇತರ ಲಕ್ಷಣಗಳು ಕಂಡುಬಂದರೆ ಸ್ವಯಂ ಔಷಧಿ ತೆಗೆದುಕೊಳ್ಳಬೇಡಿ. ರಕ್ತ ಪರೀಕ್ಷೆ ಮಾಡಿಸಿಕೊಂಡು ವೈದ್ಯರ ಸಹಾಯದಂತೆ ಚಿಕಿತ್ಸೆ ಪಡೆಯುವುದು ಅತ್ಯುತ್ತಮ ಮಾರ್ಗವಾಗಿದೆ. ಗಮನದಲ್ಲಿಡಿ: ರಕ್ತಹೀನತೆಯನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಿದರೆ ಅದನ್ನು ಸುಲಭವಾಗಿ ನಿಯಂತ್ರಿಸಬಹುದು. ಆರೋಗ್ಯಕರ ಆಹಾರ ಮತ್ತು ಸರಿಯಾದ ಆರೈಕೆಯೇ ಇದರ ವಿರುದ್ಧದ ದೊಡ್ಡ ಆಯುಧವಾಗಿದೆ.